ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಟಾಕ್ ವಿಚಾರ, ಖರ್ಗೆ ಹಿರಿಯರ ಕೊಲೆ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ರಜಾಕಾರರು ಬೆಂಕಿ ಹಚ್ಚಿದ್ದ ಗ್ರಾಮ ಹೇಗಿದೆ? ಗೋಟಾ ಹತ್ಯಾಕಾಂಡ ಬಗ್ಗೆ ಗ್ರಾಮಸ್ಥರು ಏನು ಹೇಳ್ತಾರೆ? ಮಲ್ಲಿಕಾರ್ಜುನ್ ಖರ್ಗೆ ಅವರ ಹುಟ್ಟೂರಲ್ಲಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ. ಗೋಟಾ ಒಂದೇ ಗ್ರಾಮದಲ್ಲಿ 200 ಜನರ ಹತ್ಯೆ ನಡೆದಿತ್ತು. ಭಾಲ್ಕಿಯ ಖರ್ಗೆ ಹುಟ್ಟೂರು ಹೊರವಟ್ಟಿಯಲ್ಲೂ ಕೂಡ ದಾಳಿ ಆಗಿತ್ತು. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಹೊರವಟ್ಟಿ ಗ್ರಾಮಸ್ಥರು ಮಾತಾಡಿದ್ದಾರೆ. ಜಾರ್ಖಂಡ್ ವಿಧಾನಸಭಾ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಅಲ್ಲೇ ಶುರುವಾದಂತಹ ಹೇಳಿಕೆ ಈಗ ಇಲ್ಲಿಯವರೆಗೂ ಬಂದು ಮುಟ್ಟಿದೆ. ಇವತ್ತು ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ, ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಂತ ಹೇಳಿಕೆ, ಮತ್ತೊಂದು ಕಡೆ ಅದಕ್ಕೆ ಕೌಂಟರ್ ಅನ್ನ ಕೊಟ್ಟಿದ್ದಂತ ಯೋಗಿ ಆದಿತ್ಯನಾಥ್ ಅವರು, ಎಲ್ಲಾ ವಿಚಾರಗಳು ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಈಗ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡೋದಕ್ಕೆ ಮುಂದಾಗಿದ್ದು ಆ ಗ್ರಾಮಕ್ಕೆ ಹೋಗಿದ್ದಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರ್ಕಲೆ ಅವರು. ಮಲ್ಲಿಕಾರ್ಜುನ್ ಮರ್ಕಲೆ, ಈಗ ನೀವು ಅದೇ ಗ್ರಾಮದಲ್ಲಿದ್ದೀರಿ, ಹೊರವಟ್ಟಿಯಲ್ಲಿ ಭಾಲ್ಕಿಯಲ್ಲಿದ್ದೀರಿ. ಅಲ್ಲಿನ ಗ್ರಾಮಸ್ಥರನ್ನ ಮಾತಾಡಿಸಿದಾಗ ಏನ್ ಮಾಹಿತಿ ಕೊಟ್ರು? ಹೌದು ನಾಗೇಂದ್ರ ಬಾಬು, ಇವತ್ತು ಇಡೀ ದೇಶದಲ್ಲೇ ಎಲ್ಲೋ ಒಂದ್ ಕಡೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದೇನು ಹೇಳಿಕೆ ಇದೆ, ಆ ಹೇಳಿಕೆ ಸಾಕಷ್ಟು ಒಂದು ಸಂಚಲನ ಮೂಡಿಸದ ಅಂತ ಹೇಳ್ಬೋದು. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿಜಕ್ಕೂ ಆ ಹುಟ್ಟಿದ ಜನ್ಮ ನೀಡಿದ ಆ ಒಂದು ಸ್ಥಳದಲ್ಲಿ, ಅವ್ರ ಮನೆ ಸ್ಥಳದಲ್ಲಿ ನಾವಿದ್ದೀವಿ, ನೋಡ್ಬೋದು ನೀವು. ರಿಪಬ್ಲಿಕ್ ಕ್ಯಾಮ್ರಾದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತೀವಿ. ಟೋಟಲಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ 11 ತಿಂಗಳ ನಂತರ ಈ ಭಾಗ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು. ನಿಜಾಮನ ಆಳ್ವಿಕೆಯಿಂದ ಏನಾದ್ರೆ ಈ ಭಾಗ ತತ್ತರಿಸಿ ಹೋಗಿತ್ತು. ಆ ಒಂದು ಖಾಸಿಂ ರಜ್ವಿ ಅಂತ ಈಗಾಗಲೇ ರಜಾಕರದ ಒಂದು ಟೀಮಿನ ಕ್ಯಾಪ್ಟನ್ ಇದ್ದನು. ಆತ ಇದೇ ಒಂದು ಹೊರವಟ್ಟಿ ಗ್ರಾಮದಲ್ಲಿ ದೃಶ್ಯದಲ್ಲಿ ನೋಡಬಹುದು. ಹಾಳಾದ ಕಾಂಪೌಂಡ್ ಕಳಪಳ ಇದೆ. ಇದೇ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹುಟ್ಟಿರುವ ಸ್ಥಳ ಮತ್ತು ಇದೇ ಸ್ಥಳದಲ್ಲಿ ಅವರು ಇದ್ದರು. ಈ ಗ್ರಾಮದಲ್ಲಿ ಕೂಡ, ಹೊರವಟ್ಟಿ ಗ್ರಾಮದಲ್ಲಿ ಸುಮಾರು 4 ರಿಂದ 5 ಮನೆಗಳಿಗೆ ಬೆಂಕಿ ಹಚ್ತಾರೆ. ಈ ಮನೆ ಕೂಡ ಬೆಂಕಿ ಹಚ್ತಾರೆ. ಏನು ಹಾಳಾಗಿದೆ, ಈ ಹಾಳಾದ ಮನೆ ಕೂಡ ಏನದಂದ್ರೆ ಅಂದು ಬೆಂಕಿ ಹಚ್ತಾರೆ. ಬೆಂಕಿ ಹತ್ತಿ ಸಂದರ್ಭದಲ್ಲಿ ಇದೇ ಮನೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ 4 ವರ್ಷದ ಸಹೋದರಿ ಏನದಂದ್ರೆ ಸುಟ್ಟು ಒಳಗಡೆ ಏನದಂದ್ರೆ ಆಹುತಿ ಆಗ್ತಾರೆ. ಅದೇ ರೀತಿ ಅವ್ರ ತಾಯಿಯವರು ಕೂಡ ಏನದಂದ್ರೆ ಸುಟ್ಟು ಹೋಗ್ತಾರೆ. ಅವ್ರ ತಂದೆಯವರು ಏನದಂದ್ರೆ ಏಕೈಕ ಪುತ್ರ ಮಲ್ಲಿಕಾರ್ಜುನ್ ಖರ್ಗೆ ಜೀವ ಉಳಿಸ್ಮ ಕಡೆಯಿಂದ ಈ ಒಂದು ಭಾಲ್ಕಿ ತಾಲೂಕಿನ ಹೊರವಟ್ಟಿ ನಾವೇನ್ ನಿಂತೀವಿ ಈ ಸ್ಥಳದಲ್ಲಿ ಇದೇ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆ. ಆ ಪಕ್ಕದಲ್ಲಿ ಕೂಡ ನೋಡಬಹುದು ಅವ್ರ ಸಹೋದರ ಸಂಬಂಧಿಗಳ ಶಂಕರರಾವ್ ಖರ್ಗೆ ಅವರ ಮನೆ ಕೂಡ ಇದೆ. ಅಂದ್ರೆ ಈ ಒಂದು ಬಡಾವಣೆಯಲ್ಲಿ ಸುಮಾರು ಖರ್ಗೆ ಕುಟುಂಬಸ್ಥರು ಸುಮಾರು 20 ರಿಂದ 25 ಮನೆಗಳು ಅಕ್ಕಪಕ್ಕ ಎಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಹೋದರ ಸಂಬಂಧಿಗಳ ಮನೆ ಇವೆ. ಅದರ ರಜಾಕರ್ರನ್ನಂದ್ರೆ ಇಲ್ಲಿ ಕೂಡ ಬೆಂಕಿ ಹಚ್ಚಿದ್ರು. ಆ ಬೆಂಕಿ ಹಚ್ಚಿ ಸಂದರ್ಭದಲ್ಲಿ ಖರ್ಗೆ ಅವರ ಸಹೋದರಿ ಮತ್ತು ತಾಯಿ ಕೂಡ ಇಲ್ಲೇನದಂದ್ರೆ ನಿಧನ ಆಗ್ತಾರ. ಅವ್ರ ತಂದೆಯವ್ರು ಏನದಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೀವ ಉಳಿಸ್ಕೊ ಕಡೆಯಿಂದ ಏನದಂದ್ರೆ ಕಲಬುರ್ಗಿಗೆ ಹೋಗ್ತಾರ. ನೋಡ್ಬೋದು ನೀವು. ಏನು ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ಏನು ಕುಟುಂಬಸ್ಥರು, ಅವರು ಸಹೋದರ ಸಂಬಂಧಿಗಳು ಏನು ಪೂಜೆ ಮಾಡ್ತಾರೆ. ಏನು ಹಿರೋಡೆ ದೇವಸ್ಥಾನ ಅಂತಾರೆ, ಇಲ್ಲೇ ಕೂಡ ಆ ದೇವಸ್ಥಾನ ಕೂಡ ಇದೆ. ಇಂದಿಗೂ ಇಲ್ಲಿ ಪೂಜೆ ಮಾಡ್ತಾರೆ. ಅಂದ್ರೆ ನಿನ್ನೆ ಮೊನ್ನೆ ಪೂಜೆ ಮಾಡಿ ನಾವು ತೋರಿಸ್ತಾ ಇದ್ದೀವಿ. ಇಲ್ಲಿ ಇಂದು ಕೂಡ ಸಾಕಷ್ಟು ಜನರಿದ್ದಾರೆ. ಇಲ್ಲಿ ಪಕ್ಕದಲ್ಲಿ ನೋಡ್ಬೋದು ಆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆ ಕುಟುಂಬಸ್ಥರು, ಆ ಸಹೋದರ ಸಂಬಂಧಿಗಳು, ಆ ಸಹೋದರಿಯರು ಎಲ್ಲರೂ ಇಲ್ಲಿದ್ದಾರೆ. ನೇರವಾಗಿ ನಾವು ಅವರಿಗೆ ಮಾತಾಡಿಸ್ತೀನಿ. ಸರ್, ಈ ಒಂದು ಘಟನೆ ಅಂದ್ರೆ ಇಡೀ ರಜಾಕಾರರ ದಾಳಿಗೆ ನಿಜಕ್ಕೂ ಯಾವ ರೀತಿ ಒಂದು ಖರ್ಗೆ ಅವರ ತಾಯಿ ಇರ್ಬೋದು, ಸಹೋದರಿ ಇರ್ಬೋದು, ಯಾವ ರೀತಿ ಒಂದು ನಿಧನ ಆದ್ರೂ ಸರ್ ಸಮಯದಲ್ಲಿ? ನಮ್ಮ ತಂದೆಯವರೇ ಹೇಳೋ ಪ್ರಕಾರ ಹಿಂದೆ ರಜಾಕರ್ ಹಾವಳಿ ಇಲ್ಲಿ ಜಾಸ್ತಿ ಆಗ್ತಾ ಇತ್ತು. ರಜಾಕರ್ ಹಾವಳಿದಾಗ ಖರ್ಗೆ ಸಾಹೇಬ್ರ ತಂಗಿ ಮತ್ತು ತಾಯಿ ಇಲ್ಲಿ ಕಳ್ಕೊಂಡಿದ್ದಾರೆ. ಆಮೇಲೆ ಅವರು ಇದು ಇಲ್ಲಿ ಇರಬಾರ್ದು ಅಂಥೇಳಿ ಅವ್ರ ತಂದೆಯವರು ಗುಲ್ಬರ್ಗಕ್ಕೆ ಶೆಟ್ಲ್ ಆಗಿದ್ದಾರೆ. ನಮ್ಮ ತಂದೆಯವರಿಗೆ ಹೇಳೋದು ಮಾತಿದೆ. ಈಗ ಟೋಟಲಿ ಆ ಸಂದರ್ಭದಲ್ಲಿ ಸಾಕಷ್ಟು ಇಲ್ಲಿ ಕೂಡ ಗೋಲ್ಟಾ ಗ್ರಾಮದಲ್ಲಿ ಮನೆಗಳಿಗೆ ಬೆಂಕಿ ಹಚ್ಚಿದ್ರು. ಈ ಹೊರವಟ್ಟಿ ಗ್ರಾಮದಲ್ಲಿ ಸಾಕಷ್ಟು ಮನೆಗಳಿಗೆ ಬೆಂಕಿ ಹಚ್ಚಿದ್ರು. ಆ ಬೆಂಕಿಯಲ್ಲಿ ಘಟನೆ ಆಗಿದೆ. ಎಷ್ಟು ಮನೆಗಳಿಗೆ ಬೆಂಕಿ ಬಿದ್ದಿವು ಅಂತ ನಿಮ್ಮ ಹಿರಿಯರು, ನಿಮ್ಮ ತಂದೆಯವರು, ನಿಮ್ಮ ಪೂರ್ವಜರು ಹೇಳ್ತೀರಿ ಸರ್? ನೀವು ಇಲ್ಲಿ ಇರೋದೇ ಝೋಪಡಿಗಳು ಇರ್ತೀವಿ. ಒಂದು ಮನೆಗೆ ಹಚ್ಚಿದ್ರೆ ಎಲ್ಲನೇ ಮನೆ ಸುಟ್ಟೋಯ್ತೀವಿ. ಅಷ್ಟು ಮನೆ ಅಂತ ಹಂಗೇನು ಬಿಲ್ಲ. ಆದರೆ ಇದು ಬೆಂಕಿ ಹಚ್ಚಿದಾಗ ಅವರು ತಂಗಿ ತಾಯಿ ಎಲ್ಲ ತೀರ್ಕೊಂಡ ಮೇಲೆ ಅಲ್ಲಿ ಆ ಸಮಯದಲ್ಲಿ ಈಗ ಖಾಸಿಂ ರಜ್ವಿ ಇರ್ಬೋದು, ರಜಾಕರ್, ಯಾವ ರೀತಿ ಒಂದು ಹಿಂದೂಗಳ ಬಗ್ಗೆ, ಮುಸ್ಲಿಮರ ಬಗ್ಗೆ ದಂಗೆಗಳು ನಡೀತೀವು, ಮನೆಗಳಿಗೆ ಬೆಂಕಿ ಹಚ್ಚೋದು, ಹಲ್ಲೆ ಮಾಡೋದು, ಇಂಥ ಘಟ್ಟೆಗಳು ನಡೀತಾ ಇತ್ತು. ಘಟ್ಟೆಗಳ ಬಗ್ಗೆ ಏನು ಹೇಳ್ತೀರಿ ಹಿರಿಯ? ಆ ಸಂದರ್ಭ ಆ ಥರನೇ ಇತ್ತಲ್ಲ ಸರ್. ಅದು ಮುಸ್ಲಿಮರು ಹಿಂದೂಗಳಿಗೆ ಹೊಡೆಯೋದು, ಹಿಂದೂ ಮುಸ್ಲಿಮರಿಗೆ ಹೊಡೆಯೋದು, ಆ ಸಂದರ್ಭ ಹಂಗಿತ್ತು. ಆ ಟೈಮ್ನಾಗ ಹಂಗೆ ಆಗ್ಯದ. ಅದು ಅಷ್ಟು ಆ ಘಟನೆಗಳಕ್ಕೆ ಬೇಸತ್ತೆ ಇವರು ಇಲ್ಲಿ ಹೋಗ್ಯದ್ರ. ಅದು ನಮ್ಮ ತಂದೆಯವರು ಆ ರೀತಿ ಹೇಳ್ತಿದ್ರು ಹಿಂದೆ. ಈಗ ಇಲ್ಲಿ ನೀವು ನಿಂತಿನ ಸ್ಥಳ, ಇಲ್ಲಿ ಯಾರ್ಯಾರ ಮನೆ ಇದ್ದು ಸರ್? ಖರ್ಗೆ ಅವ್ರ ಮನೆ ಎಲ್ಲಿ ನಿಂತಿನ ಸ್ಥಳ?
ಖರ್ಗೆ ಅವ್ರ ಮನೆ ಅದು ಈಗ ನೀವೇನು ತೋರಿಸಿದ್ರಲ್ಲ ಅದು ಅದು ಅದ್ರ ಬಾಜು ನಮ್ದು ಕಾಕೋರ್ ಮನೆ, ಇದು ನಮ್ಮ ಮನೆ. ಇಲ್ಲಿ ಎಲ್ಲ ನಮ್ದು ಕುಟುಂಬ ಇರ್ತಿತ್ತು ಇಲ್ಲಿ. ಏನ್ ಹೇಳ್ತೀರಿ ಆ ಟೈಮಲ್ಲಿ ಏನಾಯ್ತು ಉರಿ ಹೆಚ್ಚಿನಾಗ? ಖರ್ಗೆ ಅವ್ರದ್ದು, ಈ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ರು, ಅವ್ರ ಸಹೋದರಿ 4 ವರ್ಷದ ಮಗು ಸಹೋದರಿ, 6 ವರ್ಷದ ಖರ್ಗೆ ಅವರು ಇದ್ರು, ಅವ್ರ ತಾಯಿ ಕೂಡ ಇಲ್ಲೇ ನಿಧನ ಆದ್ರು, ಬೆಂಕಿ ಹಚ್ಚಿರು ರಜಾಕರ್. ಏನ್ ಹೇಳ್ತೀರಿ ಅವ್ರು? ಅದು ಏನಾಗ್ಯದ ಏನಿಲ್ಲ ಸರ್, ನಮ್ಗೆ ಹೇಳಕ್ಕೆ ಅದು ಏನು ನಾವು ಚಿಕ್ಕದಿದ್ದೇವೆ, ನಮ್ಮ ಹಿರುಗಳು ಅಂತಿರು. ರಜಾಕರ್ ಬಾರಿದಾಗ ಹೋಗ್ಯಾರ ನಮ್ಮ ಅಣ್ಣವರು ಮಹಾಪಣ್ಣವರು ಏನದ ರಜಾಕರ್ ಬಾರಿದಾಗ ಖುಷಿಗೆ ತೊಗೊಂಡು ಹೋದ್ರು. ಅವ್ರು ನಮ್ಮ ಅತ್ತಿಗೆ ಸರಿ ಹೋದಳು, ಕೂಸು ಸರಿ ಹೋಗೋದು, ಅವರು ಬೇಜಾರಾಗಿ ಹೋದರು ಅಂತ ಇಷ್ಟು ಹೇಳ್ತಿರು. ಅಂದ್ರೆ ಟೋಟಲಿ ರಜಾಕರ್ ಆ ಟೈಮ್ದಾಗ ಬೆಂಕಿ ಹಚ್ಚಿರು ಮನೆಗಳಿಗೆಲ್ಲ. ಅದು ಬೆಂಕಿ ಹಚ್ಚಿಲ್ಲ ಸರ್, ಅದು ನಾ ಸುಳ್ಳು ಹೆಂಗೆ ಹೇಳಿ ನಿಮಗೆ. ಅದು ಏನಾಗ್ಯದ ಏನಿಲ್ಲ, ಅವ್ರು ತೀರ್ಕೊಂಬದ್ದು ಅವ್ರು ಬೇಜಾರಾಗಿ ಹೊಂಟು ಹೋದರು. ಟೋಟಲಿ ಇವತ್ತು ಇಡೀ ದೇಶದಲ್ಲೇ ಸಾಕಷ್ಟು ಒಂದು ಸಂಚಲನ ಮೂಡಿಸದ ನಿಮ್ದು ಹಿರಿಯರು ಖರ್ಗೆ ಅವ್ರ ಹೇಳಿಕೆ ಇರ್ಬೋದು, ಆ ಹೇಳಿಕೆಗೆ ಯೋಗಿ ಆದಿತ್ಯನಾಥ್ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನೀವೊಂದು ಗ್ರಾಮಸ್ಥರಾಗಿ ಏನ್ ಅನಿಸ್ತಾ ಇದೆ ನಿಮ್ಗೆ ಟೋಟಲಿ ಓವರಾಲ್ ನೋಡ್ರಿ? ಅದು ಹಿಂದೆ ಆ ಥರ ಇತ್ತು, ಆ ಥರ ಇದ್ದಾಗ ಅವ್ರು ಅವ್ರಿಗೆ ಇದು ಮಾಡ್ಯಾರ. ಈ ಸಂದರ್ಭದಾಗ ಆ ವಿಷಯ ಪ್ರಸ್ತಾಪ ಮಾಡೋದು ಅವ್ರಾಗ್ಲಿ ಇವರಾಗ್ಲಿ ಮಾಡಬಾರ್ದು ಅಂತ ನಾನು ಹೇಳ್ತೀನಿ ರೀ. ಅಂದ್ರೆ ಇವತ್ತಿಗೂ ಕೂಡ ಅಂದ್ರೆ ರಜಾಕರದೇನು ಅಟ್ಟಹಾಸ ಇತ್ತು, ಹಾವಳಿ ಇತ್ತು, ನಿಮ್ದು ಈ ಪಕ್ಕದ ಗೋರ್ಟೆ ಇರ್ಬೋದು, ವರವಟ್ಟಿ ಇರ್ಬೋದು, ಇವತ್ತಿಗೂ ಕೂಡ ಆತಂಕ ಇವತ್ತಿಗೂ ಕೂಡ ಅದೇನು ಸರ್? ಇಲ್ಲ ಎಲ್ಲ ಶಾಂತಿ ರೀತಿಯಿಂದ ಎಲ್ಲರೂ ಅಣ್ಣತಮ್ಮರ ಆಗಿ ನಾವು ಬದುಕ್ತೀವ್ರಿ. ಇಲ್ಲ ಏನೂ ಆತಂಕ ಇಲ್ಲ ಈಗ. ಸೊ ಏನ್ ಹೇಳ್ಬೇಕಂದ್ರೆ ಸರ್, ನೀವು ಕೂಡ ಒಂದು ಖಡ್ಗೆ ಪರಿವಾರದವ್ರು ಇದ್ರಿ, ಆ ಘಟನೆ ಬಗ್ಗೆ ಆ ದಿನಗಳದು ಏನಾಗಿ ಸರ್ ಘಟನೆ ನಿಮಗೇನು ಅನಿಸ್ತದ? ಅದೇ ಹಿರುಗಳು ಹೇಳಿದೆ ಗೊತ್ತು ಸರ್, ಅದು ನಾವೇನು ಚಿಕ್ಕವರಿದ್ದೇವೇನು ಗೊತ್ತಿಲ್ಲ. ಏನೋ ರಜಾಕರ್ ದಾಳಿಗಳು ಆಗ್ತಿವು, ಅವರು ಇವರು ಒಬ್ಬರ ಮೇಲೆ ಒಬ್ಬರು ದಾಳಿಗಳು ಮಾಡ್ಕೋತಿರು. ಆ ಟೈಮ್ನಾಗ ಏನೋ ಬೆಂಕಿ ಹತ್ತಿತ್ತಂತ ಅವ್ರು ಖರ್ಗೆ ಅವ್ರ ಮನೆಗೆ ಇಲ್ಲಿ ಹತ್ತಿತ್ತು ಗಲ್ಲಿಗೆ ಹತ್ತಾಗ ಅವ್ರು ಏನೋ ತೀರ್ಕೊಂಡ್ರು. ಅವ್ರು ಚಿಕ್ಕವರಿದ್ದಾಗ ಇಲ್ಲಿ ಇರೋದು ಬೇಡ ಅಂತ ಇರೋದು ಒಂದು ಮಗು 6 ವರ್ಷದ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ರು, ಅವ್ರಿಗೆ ಕೂಡ ಉಳಿಸ್ಕೋಬೇಕು, ಮುಂದೆ ಬೆಳೆಸಬೇಕು, ಏನೋ ಮಾಡಬೇಕು ಅಂತ ಉದ್ದೇಶದಿಂದ ಅವ್ರ ತಂದೆಯವ್ರು ಇಲ್ಲಿ ತಗೊಂಡು ಹೋದ್ರು. ತುಂಬಾ ಬಡತನ ಅವಾಗ ಅನಿವಾರ್ಯ ಆಯ್ತು, ಎಲ್ಲ ಮಾಡ್ಬೇಕು, ಎಲ್ಲ ಒಟ್ಟಿ ಸರವಾಗಿ ಎಲ್ಲಿ ಹೋಗ್ಬೇಕು ಅಂತ MSK ಮಿಲ್ಲಲ್ಲಿ ಕೆಲಸ ಮಾಡಿ. ಆ ಟೈಮಲ್ಲಿ ಖಾಸಿಂ ರಜ್ಮಿ ಅನ್ನೋ ಒಂದು ತಂಡ ಕಟ್ಕೊಂಡು ಸಾಕಷ್ಟು ಮುಸ್ಲಿಂ ಜನ ಹಿಂದೂಗಳನ್ನ ದಾಳಿ ಮಾಡ್ತಿದ್ರು. ಈ ಊರಲ್ಲಿ ಕೂಡ ಅಂತ ದಾಳಿಗಳಾಗಿವೆ ಸರ್? ಇಲ್ಲ, ಆ ಥರ ಏನು ನಮಗೆ ಹೇಳಿಲ್ಲ. ಇಷ್ಟ ಇದು ಘಟನೆ ಹಿಂಗಾಗಿತ್ತು ಅಂತ ಹಿರುಗಳು ಹೇಳಿದ್ರು ಅಷ್ಟೇ ಗೊತ್ತು ನಮಗೆ. ಅಷ್ಟು ನಾಗೇಂದ್ರ ಬಾಬು ಸಾಕಷ್ಟು ಅಂದ್ರೆ ಅವ್ರ ಕುಟುಂಬಸ್ಥರು ನೋವನ್ನು ವ್ಯಕ್ತಪಡಿಸ್ತಾ ಇದ್ರು. ಅಂದ್ರೆ ಆ ಸಮಯದಲ್ಲಿ ಏನಾಗಿ ಟೋಟಲಿ ಹಿಂದೂ ಮುಸ್ಲಿಂ ಸಾಕಷ್ಟು ದಂಗೆಗಳಾಗ್ತಿವು. ಆ ಸಂದರ್ಭದಲ್ಲಿ ಖಾಸಿಂ ರಜ್ಮಿ ಏನ್ ನಿಜಾಮನ್ ಹತ್ರ ಏನ್ ಇದ್ದನು ಮಂತ್ರಿ, ಆತ ಏನಾದ್ರು ತಂಡ ಕಟ್ಕೊಂಡು ಈ ಊರಿರ್ಬೋದು, ಪಕ್ಕದ ಊರಿರ್ಬೋದು, ದಾಳಿಗಳನ್ನು ಮಾಡಿ ಸಾಕಷ್ಟು ಊರುಗಳಿಗೆ ಮನೆಗಳಿಗೆ ಬೆಂಕಿ ಹಚ್ಚಿದ್ರು. ಆ ಒಂದು ಬೆಂಕಿ ಏನದಂದ್ರೆ ಕಿಡಿ ಇಲ್ಲಿ ಕೂಡ ಹತ್ಕೊಂಡಿತ್ತು. ಈ ಒಂದು ಕಿಡಿಯಲ್ಲಿ AIC ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಹೋದರಿ ಮತ್ತೆ ಅವ್ರ ತಾಯಿ ಕೂಡ ನಿಧನ ಆಗಿರೋ ನಮಗೆ ನೋವಿದೆ. ಇವತ್ತಿಗೂ ಇಂಥ ಘಟನೆ ಆಗಿತ್ತು. ಇವಾಗ ಆ ಘಟನೆ ರಾಜಕೀಯ ಅದರಲ್ಲಿ ಸಾಕಷ್ಟು ಒಂದು ಸಂಚಲನ ಮೂಡಿಸ್ತಾ ಇದೆ ಅಂತ ಹೇಳಿ ಈ ಒಂದು ಕುಟುಂಬಸ್ಥರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗಾಗಿ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಉತ್ತರ ಪ್ರದೇಶದ CM ಯೋಗಿ ಆದಿತ್ಯನಾಥ್ ಟಾಕ್ ವಿಚಾರ, ಖರ್ಗೆ ಹಿರಿಯರ ಕೊಲೆ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ರಜಾಕಾರರು ಬೆಂಕಿ ಹಚ್ಚಿದ್ದ ಗ್ರಾಮ ಹೇಗಿದೆ? ಗೋಟಾ ಹತ್ಯಾಕಾಂಡ ಬಗ್ಗೆ ಗ್ರಾಮಸ್ಥರು ಏನು ಹೇಳ್ತಾರೆ? ಮಲ್ಲಿಕಾರ್ಜುನ್ ಖರ್ಗೆ ಅವರ ಹುಟ್ಟೂರಲ್ಲಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ. ಗೋಠಾ ಒಂದೇ ಗ್ರಾಮದಲ್ಲಿ 200 ಜನರ ಹತ್ಯೆ ನಡೆದಿತ್ತು. ಭಾಲ್ಕಿಯ ಖರ್ಗೆ ಹುಟ್ಟೂರು ವರವಟ್ಟಿಯಲ್ಲೂ ಕೂಡ ದಾಳಿ ಆಗಿತ್ತು. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ವರವಟ್ಟಿ ಗ್ರಾಮಸ್ಥರು ಮಾತಾಡಿದ್ದಾರೆ. ಜಾರ್ಖಂಡ್ ವಿಧಾನಸಭಾ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಅಲ್ಲೇ ಶುರುವಾದಂತಹ ಹೇಳಿಕೆ ಈಗ ಇಲ್ಲಿಯವರೆಗೂ ಬಂದು ಮುಟ್ಟಿದೆ. ಇವತ್ತು ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ, ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಂತ ಹೇಳಿಕೆ, ಮತ್ತೊಂದು ಕಡೆ ಅದಕ್ಕೆ ಕೌಂಟರ್ ಅನ್ನ ಕೊಟ್ಟಿದ್ದಂತ ಯೋಗಿ ಆದಿತ್ಯನಾಥ್ ಅವರು, ಎಲ್ಲಾ ವಿಚಾರಗಳು ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಈಗ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡೋದಕ್ಕೆ ಮುಂದಾಗಿದ್ದು ಆ ಗ್ರಾಮಕ್ಕೆ ಹೋಗಿದ್ದಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರ್ಕಲೆ ಅವರು. ಮಲ್ಲಿಕಾರ್ಜುನ್ ಮರ್ಕಲೆ, ಈಗ ನೀವು ಅದೇ ಗ್ರಾಮದಲ್ಲಿದ್ದೀರಿ, ವರವಟ್ಟಿಯಲ್ಲಿ, ಭಾಲ್ಕಿಯಲ್ಲಿದ್ದೀರಿ. ಅಲ್ಲಿನ ಗ್ರಾಮಸ್ಥರನ್ನ ಮಾತಾಡಿಸಿದಾಗ ಏನ್ ಮಾಹಿತಿ ಕೊಟ್ರು? ಹೌದು ನಾಗೇಂದ್ರ ಬಾಬು, ಇವತ್ತು ಇಡೀ ದೇಶದಲ್ಲೇ ಎಲ್ಲೋ ಒಂದ್ ಕಡೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದೇನು ಹೇಳಿಕೆ ಇದೆ, ಆ ಹೇಳಿಕೆ ಸಾಕಷ್ಟು ಒಂದು ಸಂಚಲನ ಮೂಡಿಸದ ಅಂತ ಹೇಳ್ಬೋದು. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿಜಕ್ಕೂ ಆ ಹುಟ್ಟಿದ ಜನ್ಮ ನೀಡಿದ